Hello students. So nth term of AP start ಮಾಡಿದ್ವಿ. ಸೊ ಆ nth term of AP ಫಾರ್ಮುಲಾನೇ ಯೂಸ್ ಮಾಡಿಕೊಂಡು ಬೇರೆ ಬೇರೆ ತರ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ದ ಡಿಫರೆಂಟ್ ವೇ ಆಫ್ ಆಸ್ಕಿಂಗ್ ಕ್ವಶನ್, ಬಟ್ ಫಾರ್ಮುಲಾ nth term of AP ನೇ. ಓಕೆ, ಸೊ ಈಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಐತೆ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್. ಓಕೆ, ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಅಂತ ಒಂದು ಕ್ವಶನ್ಸ್ ಇದೆ. ಸೊ ಇವಾಗ ಆ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಸೊ ನಿಮ್ಗೆ ಗಿವನ್ ಡೇಟಾ, ಸೊ ಈಗ 2 ಮತ್ತೆ ನೆಕ್ಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ 26 ಇದೆ. ಸೊ ಇದರಲ್ಲಿ ಫಸ್ಟ್ ಟರ್ಮ್ ಇದು ಎ ಅಥವಾ A1, ನೆಕ್ಸ್ಟ್ A2 ಫೈಂಡ್ ಔಟ್ ಮಾಡಬೇಕು, A3 ಕೊಟ್ಟಿದ್ದಾರೆ. ಸ್ಟಾರ್ಟ್ ಫ್ರಮ್ ದ ಗಿವನ್ ಡೇಟಾ. ಗಿವನ್ ಡೇಟಾ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. A is equal to 2, ಇದು ಒಂದು ಗಿವನ್ ಡೇಟಾ. ನೆಕ್ಸ್ಟ್ A3 ಈಕ್ವಲ್ಸ್ 26, ಇದೊಂದು ಗಿವನ್ ಡೇಟಾ. A3 ನ ನಾವು A ಪ್ಲಸ್ 2D ಅಂತ ಬರೀಬಹುದು. ಜನರಲ್ ಫಾರ್ಮ್ ಅಲ್ಲೂ ನೋಡಿದ್ದೇವೆ ನಾವು. A ಪ್ಲಸ್ 2D ಈಕ್ವಲ್ಸ್ 26. ಸೊ ಈಗ ಇದರಲ್ಲಿ A ವ್ಯಾಲ್ಯೂ ಗೊತ್ತು ನಮ್ಗೆ, A ವ್ಯಾಲ್ಯೂ 2. A ಜಾಗದಲ್ಲಿ 2 ಹಾಕಿ 2 ಪ್ಲಸ್ 2D ಈಕ್ವಲ್ಸ್ 26. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಇದನ್ನ ಆಡ್ ಮಾಡಕ್ಕೆ ಹೋಗ್ತಾರೆ, 2 ಪ್ಲಸ್ 2D. ಸೊ 2 ಪ್ಲಸ್ 2D ಆಡ್ ಆಗೋದಿಲ್ಲ. ಓಕೆ, ಸೊ 2 ನ ಈ ಕಡೆಗೆ ಶಿಫ್ಟ್ ಮಾಡಿ 2D ಈಕ್ವಲ್ಸ್ 26 ಪ್ಲಸ್ 2 ಆ ಕಡೆಗೆ ಶಿಫ್ಟ್ ಆದ್ರೆ ಮೈನಸ್ 2, 2D ಈಕ್ವಲ್ಸ್ 26 minus 2, 24, D equals 24 divided by 2, D equals 12. So D value ಸಿಕ್ತು, A value ಆಲ್ರೆಡಿ ಗೊತ್ತು, ಬೇಕಾಗಿರೋದು ಸೆಕೆಂಡ್ ಟರ್ಮ್ ಅಂದ್ರೆ A2 ಈಕ್ವಲ್ಸ್ ಹೇಗೆ ಬರೀಬಹುದು, A ಪ್ಲಸ್ D. A ವ್ಯಾಲ್ಯೂ ಗೊತ್ತು 2 ಪ್ಲಸ್ D ವ್ಯಾಲ್ಯೂ ಸಿಕ್ಕಿದೆ 12. ಸೊ ಸೆಕೆಂಡ್ ಟರ್ಮ್ A2 ಈಕ್ವಲ್ಸ್ 2 ಪ್ಲಸ್ 12 14. ನೆಕ್ಸ್ಟ್ ಸಮ್ ನೋಡಿ. ನೆಕ್ಸ್ಟ್ ಸಮ್ ಅಲ್ಲೂ ಅಷ್ಟೇ ಗಿವನ್ ಡೇಟಾ ಇಂದಾನೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಟರ್ಮ್ ಕೊಟ್ಟಿಲ್ಲ, ಸೆಕೆಂಡ್ ಟರ್ಮ್ ಇದೆ, ಮೂರನೇ ಟರ್ಮ್ ಇಲ್ಲ, ಲಾಸ್ಟ್ ಟರ್ಮ್ ಇದೆ. ಸೊ A ಗೊತ್ತಿಲ್ಲ, A2 ಗೊತ್ತು, A3 ಗೊತ್ತಿಲ್ಲ, A4 ಗೊತ್ತು. ಗಿವನ್ ಡೇಟಾ ಇಂದಾನೆ ಸ್ಟಾರ್ಟ್ ಮಾಡಿ. A2 ಈಕ್ವಲ್ಸ್ 13. ಈಗ A2 ಅಂದ್ರೆ ಅದನ್ನ A ಪ್ಲಸ್ D ಈಕ್ವಲ್ಸ್ 13. AD ಎರಡು ಗೊತ್ತಿಲ್ಲ, ಸ್ಟಾಪ್ ಮಾಡಿ. A4 ಈಕ್ವಲ್ಸ್ 3. A4 ನ ಹೇಗೆ ಬರೀಬಹುದು ನಾವು, A ಪ್ಲಸ್ 3D ಈಕ್ವಲ್ಸ್ 3. ಸೊ ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2 ಅಂತ ತಗೊಳ್ಳಿ. ಈಗ ಎಲಿಮಿನೇಷನ್ ಮೆಥಡ್ ಮಾಡಬೇಕು. A ಪ್ಲಸ್ D ಈಕ್ವಲ್ಸ್ 13, A ಪ್ಲಸ್ 3D ಈಕ್ವಲ್ಸ್ 3. ಸೊ ಎರಡು ಸೇಮ್ ಇದೆ, ಸೊ ಮೈನಸ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ಪ್ಲಸ್ ಮೈನಸ್ ಆಗಬೇಕು. ಸೊ ಇದು ಎಲಿಮಿನೇಷನ್ ಮೆಥಡ್. ಸೊ ಇಲ್ಲಿ ಏನು ನಂಬರ್ ಇಲ್ಲ ಅಂದ್ರೆ 1 ಮೈನಸ್ 3 ಮೈನಸ್ 2D ಈಕ್ವಲ್ಸ್ 13 ಮೈನಸ್ 3 10. So D equals 10 by minus 2
ಡಿ ಈಕ್ವಲ್ಸ್ ಎಷ್ಟು -5. ಡಿ ವ್ಯಾಲ್ಯೂ ಸಿಕ್ತಲ್ವಾ? ಸೊ ಈಗ ಈ ಈಕ್ವೇಶನ್ ತಗೊಳ್ಳಿ. a ಪ್ಲಸ್ ಡಿ ಈಕ್ವಲ್ಸ್ 13. a ಡಿ ಜಾಗದಲ್ಲಿ -5 ಈಕ್ವಲ್ಸ್ 13. a ಈಕ್ವಲ್ಸ್ -5 ಈ ಕಡೆ ಶಿಫ್ಟ್ ಆದ್ರೆ 13 ಪ್ಲಸ್ 5 a ಈಕ್ವಲ್ಸ್ 18. ಸೊ ಈಗ a ವ್ಯಾಲ್ಯೂ ಸಿಕ್ತು, d ವ್ಯಾಲ್ಯೂ ಸಿಕ್ತು. ಸೊ ನಮಗೆ ಬೇಕಾಗಿರೋದು a2. ಸೊ a ವ್ಯಾಲ್ಯೂ ಸಿಕ್ತು. ಓಕೆ, ನೆಕ್ಸ್ಟ್ ಬೇಕಾಗಿರೋದು a3 ಈಕ್ವಲ್ಸ್ a ಪ್ಲಸ್ 2d. a ವ್ಯಾಲ್ಯೂ 18 ಪ್ಲಸ್ 2, d ವ್ಯಾಲ್ಯೂ -5. ಸೊ 18 ಪ್ಲಸ್ ಇಂಟು ಮೈನಸ್ ಮೈನಸ್ 2 5s are 10. 18 minus 10 8. a3 ವ್ಯಾಲ್ಯೂ ಎಷ್ಟು ಬಂತು? 8. ಸೊ ಇವಾಗ a ವ್ಯಾಲ್ಯೂ 18 ಸಿಕ್ತು. ನೆಕ್ಸ್ಟ್ 13 ಅವರೇ ಕೊಟ್ಟಿದ್ದಾರೆ. a3 ವ್ಯಾಲ್ಯೂ ಎಷ್ಟು ಬಂತು? 8 ಬಂತು. a4 ವ್ಯಾಲ್ಯೂ 3. ಸೊ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ನೋಡೋಣ. ಸೊ ಫಸ್ಟ್ 5 ಇದೆ. a1 ವ್ಯಾಲ್ಯೂ, a2 ವ್ಯಾಲ್ಯೂ ಗೊತ್ತಿಲ್ಲ, a3 ವ್ಯಾಲ್ಯೂನು ಗೊತ್ತಿಲ್ಲ, a4 ವ್ಯಾಲ್ಯೂ 9 1/2. ಸೊ ಈ 9 1/2 ನ ಕನ್ವರ್ಟ್ ಮಾಡ್ಕೊಳ್ಳಿ, ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡೋಣ. ಹೇಗೆ ಕನ್ವರ್ಟ್ ಮಾಡೋದು? 2 9s 18 ಪ್ಲಸ್ 1 19 ಆಗುತ್ತೆ. ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಇಲ್ಲೇ 19/2 ಅಂತ ಚೇಂಜ್ ಮಾಡ್ಕೊತೀನಿ. ಸೊ ಗಿವನ್ ಡೇಟಾ ಇಂದ ಸ್ಟಾರ್ಟ್ ಮಾಡಿ. a ವ್ಯಾಲ್ಯೂ 5, a4 ವ್ಯಾಲ್ಯೂ 19/2, a4 ನ a ಪ್ಲಸ್ 3d ಈಕ್ವಲ್ಸ್ 19/2. a ಜಾಗದಲ್ಲಿ 5 ಹಾಕ್ಬೇಕು, ಇಲ್ಲ ಅಂದ್ರೆ 2 ಇದೆಯಲ್ಲ 2 ನ ಈ ಕಡೆಗೆ ಶಿಫ್ಟ್ ಮಾಡಿ. ಸೊ ಈ 2 ಡಿವಿಷನ್ ಅಲ್ಲಿರೋದು ಈ ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. 2a ಪ್ಲಸ್ 2 3s 6d ಈಕ್ವಲ್ಸ್ 19 ಆಗುತ್ತೆ. ಸೊ ಈಗ a ಜಾಗದಲ್ಲಿ 5 ಹಾಕಿ, ಪ್ಲಸ್ 6d ಈಕ್ವಲ್ಸ್ 19. 2 5s are 10 ಪ್ಲಸ್ 6d ಈಕ್ವಲ್ಸ್ 19. 6d ಈಕ್ವಲ್ಸ್ 19 ಮೈನಸ್ 10 ಪ್ಲಸ್ ಈ ಕಡೆ ಹೋದಾಗ ಮೈನಸ್ ಆಗುತ್ತೆ. 6d ಈಕ್ವಲ್ಸ್ 19 ಮೈನಸ್ 10 9. d ಈಕ್ವಲ್ಸ್ 9/6. ಎರಡನ್ನು ಡಿವೈಡ್ ಬೈ 3 ಮಾಡಿದ್ರೆ d ವ್ಯಾಲ್ಯೂ 3/2. ಸೊ ಈಗ d ವ್ಯಾಲ್ಯೂ ಸಿಕ್ತು. ನಮಗೆ ಬೇಕಾಗಿರೋದು a2 ಅಂದ್ರೆ a ಪ್ಲಸ್ d. a ಜಾಗದಲ್ಲಿ 5, d ಜಾಗದಲ್ಲಿ 3/2. ಸೊ ಡಿನೋಮಿನೇಟರ್ಸ್ ಬೇರೆ ಬೇರೆ ಇದ್ದಾಗ ಏನ್ ಮಾಡ್ತೀವಿ ನಾವು? LCM ತಗೋತೀವಿ. 2 5s are 10 ಪ್ಲಸ್ 1 3s are 3/1 2s are 2. a2 ಈಕ್ವಲ್ಸ್ 10 ಪ್ಲಸ್ 3 13/2. ಸೊ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆದ್ರೆ 6 1/2 ಆಗುತ್ತೆ. ಸೊ ಈಗ 6 1/2 ಸಿಕ್ತು. a3 ಕಂಡುಹಿಡಿಬೇಕು. a3 ಅಂದ್ರೆ a2ಗೆ d ಆಡ್ ಮಾಡಬೇಕು. a2 13/2, ಅದಕ್ಕೆ d ಎಷ್ಟು ಬಂದಿದೆ? 3/2.
ಸೊ ಆ್ಯಡ್ ಮಾಡಿದ್ರೆ 13 ಪ್ಲಸ್ 3 16, 16 ಡಿವೈಡೆಡ್ ಬೈ 2, 2 1s 2 8s, ಈ 3 ವ್ಯಾಲ್ಯೂ 8. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೇ ತರ ಇನ್ನೊಂದು 2-3 ಸಮ್ಸ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಾಲ್ವ್ ಮಾಡೋಣ. ಸೊ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.